ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಿನಲ್ಲಿ ಏನು ಬ್ರಾಂಡ್ ಬೆಂಗಳೂರು ಅಂತ ಮಾಡಕ್ಕೆ ಹೊರಟಿದ್ರು. ಈ ಬ್ರಾಂಡ್ ಬೆಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಬಿರಿಯಾನಿ ಬೆಂಗಳೂರನ್ನು ಮಾಡಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರದಲ್ಲಿ ಬೆಂಗಳೂರಿನ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ 2,80,00,000 ರೂಪಾಯಿ ವಾರ್ಷಿಕವಾಗಿ ಖರ್ಚು ಮಾಡಿ ಚಿಕನ್ ಬಿರಿಯಾನಿಯನ್ನ ಕೊಡುವಂತದ್ದು ಔಚಿತ್ಯ ಏನು? ಇದಕ್ಕೆ ಯಾರು ಇದೊಂದು ಪ್ಲಾನ್ ಅನ್ನ ನಿರೂಪಣೆಯನ್ನ ಮಾಡಿದ್ರು? ದಯಮಾಡಿ ಸನ್ಮಾನ್ಯ ಕಮಿಷನರ್ ಅವರು, ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ದಯಮಾಡಿ ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಕೊಂತೀನಿ. ನಾಯಿ ಬಗ್ಗೆ ಆಹಾರ ಹಾಕೋದಿಕ್ಕೆ ಏನು ತಕರಾರಿಲ್ಲ. ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಬೆಂಗಳೂರಿನ ನಾಯಿಗಳಿದೆ. ಯಾರೋ NGOಗಳು, ದಾನಿಗಳು, ಯಾರೋ ಮನೆಯವರು ಆಹಾರವನ್ನ ಕೊಡ್ತಾರೆ, ಹೋಟೆಲ್ ಮಾಲೀಕರು ಆಹಾರವನ್ನ ಕೊಡ್ತಾ ಇದ್ರು. ಆದರೆ ದುಡ್ಡು ಹೊಡೆಯೋದಕ್ಕೋಸ್ಕರ ಜನಗಳ ತೆರಿಗೆ ಹಣವನ್ನ ಇವತ್ತು ಪೋಲು ಮಾಡೋ ರೀತಿಯಲ್ಲಿ ಈ ತರ ಮಾಡ್ತಿರೋ ದೃಷ್ಟಿದೆ. ಇದ್ರ ಹಿಂದಿನ ಯಾರು ಮರ್ಮ ಇದೆ, ಇದಕ್ಕೆ ಯಾರೋ ಒಂದು ಸಹಕಾರವನ್ನ ಕೊಟ್ಟರು ಅಂತ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮತ್ತೆ ಉಸ್ತುವಾರಿ ಸಚಿವ DK ಶಿವಕುಮಾರ್ ಇದಕ್ಕೆ ದಯಮಾಡಿ ಹೇಳಿಕೆಯನ್ನ ಕೊಡಬೇಕು. ಒಂದು ಸರ್ವೆ ಪ್ರಕಾರ 2023ರಿಂದ ಸರ್ವೆ ಮಾಡಿದ್ರು. ಸರ್ವೆ ಮಾಡಿದಾಗ ಬೆಂಗಳೂರು ನಗರದಲ್ಲಿ ಸುಮಾರು 4 ಲಕ್ಷ, 3.5-4 ಲಕ್ಷ ನಾಯಿಗಳಿದೆ ಅಂತ ಅಂದ್ಬಿಟ್ಟು ಒಂದು ಸರ್ವೆಯನ್ನ ಮಾಡಿದ್ರು. ಈ ಸರ್ವೆಯನ್ನ ಮಾಡಿದ ಮೇಲೆ ನಮ್ಮ ಕರ್ತವ್ಯ ಏನು? ಮಹಾನಗರ ಪಾಲಿಕೆ ಕರ್ತವ್ಯ ನಾಯಿಗಳಿಗೆ ವ್ಯಾಕ್ಸಿನ್ ಅನ್ನ ಮಾಡಬೇಕು, ABC ಆಪರೇಷನ್ ಅನ್ನ ಮಾಡಬೇಕು, ಮತ್ತೆ ಎಲ್ಲೆಲ್ಲಿ ನಾಯಿಗಳಿದೆ ಅದನ್ನ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿ ಮತ್ತೆ ಅದನ್ನ ಅಲ್ಲಿಗೆ ತಗೊಂಡು ಹೋಗೋ ಕೆಲಸವನ್ನ ಬಿಟ್ಟರೆ ಮಹಾನಗರ ಪಾಲಿಕೆಯಲ್ಲಿ ಬೇರೆ ಯಾವ ಕೆಲಸ ಇಲ್ಲ. ಅದಕ್ಕೋಸ್ಕರ ಒಂದು ಇಲಾಖೆ ಇದೆ. ಆ ಇಲಾಖೆಯಲ್ಲಿ ಅಧಿಕಾರಿಗಳು ನೋಡ್ತಾರೆ. ಇವತ್ತು ಸಾರ್ವಜನಿಕರಿಗೆ ದಿನನಿತ್ಯ ತಾಪತ್ರಯ ಆಗಿದೆ. ಶಾಲಾ ಮಕ್ಕಳು ಆಚೆ ಬರಕ್ಕಾಗಲ್ಲ. ಎಲ್ಲೆಲ್ಲಿ ನಮಗೆ ಸ್ವಲ್ಪ ವಿಲೇಜ್ ಪ್ಯಾಕೆಟ್ಗಳಿದೆ, ಸ್ಲಮ್ಸ್ಗಳಿದೆ, ಅಲ್ಲಿ ಮಕ್ಕಳು ಆಚೆ ಬರಕ್ಕೆ ಭಯ ಬೀಳ್ತಾ ಇದ್ದಾರೆ. ಮತ್ತೆ ಮುದುಕರು, ಸೀನಿಯರ್ ಸಿಟಿಸನ್ಸ್ಗಳು ಇವತ್ತು ಪಾರ್ಕಲ್ಲಿ ವಾಕಿಂಗ್ ಹೋಗಕ್ಕೆ ಭಯ ಪಡ್ತಾ ಇದ್ದಾರೆ. ಕಾರಣ ಅಂತ ನಾಯಿಗಳನ್ನ ಯಾವುದು ಹಿಡಿತಾ ಇಲ್ಲ. ಇದುವರೆಗೆ ಯಾವುದು ಕೂಡ ಎಲ್ಲಾ ಝೋನ್ನಲ್ಲೂ ಕೂಡ ABC ಆಪರೇಷನ್ ಕೊಲ್ಯಾಪ್ಸ್ ಆಗಿದೆ, ಬೀಗವನ್ನು ಹಾಕಿದ್ದಾರೆ. ಅದನ್ನ ಮಾಡೋದು ಬಿಟ್ಬಿಟ್ಟು ಇವತ್ತು ಬೆಂಗಳೂರಿನ ನಾಯಿಗಳಿಗೆ ನಾವು 21 ನಾಯಿಗೆ 22 ರೂಪಾಯಿ 45 ಪೈಸೆ ಒಂದು ನಾಯಿಗೆ ಚಿಕನ್ ಹಾಕೋ ದೃಷ್ಟಿಯಿಂದ ಏನು ಊಟ ಹಾಕ್ತಾ ಇದ್ದಾರೆ ಅದು ಮಾಡ್ತಾರೆ. ಅದನ್ನು ಕೇಳೋದಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನೀವು ಮಕ್ಕಳಿಗೆ ಬಿಸಿ ಊಟವನ್ನ ಕೊಡ್ತೀರಾ. ಬಿಸಿ ಊಟವನ್ನ ಕೊಟ್ಟಾಗ ಒಂದು ಬಡ ಮಗುಗೆ ಬರೀ 12 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ. 12 ರೂಪಾಯಿ 45 ಪೈಸೆ ಇವತ್ತು ಬಿಸಿ ಊಟಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀರಾ. ಆದ್ರೆ ನಾಯಿಗಳಿಗೆ 22 ರೂಪಾಯಿ ಬೀಳ್ತಾ ಇದೆ ಅಂದ್ರೆ ಇವತ್ತು ನಿಮ್ಮ ಲೆಕ್ಕದಲ್ಲಿ ಇವತ್ತು ಶಾಲಾ ಮಕ್ಕಳಿಗಿಂತ ಬಡ ಮಕ್ಕಳಿಗಿಂತ ನಿಮಗೆ ಪೌಷ್ಟಿಕ ಆಹಾರವನ್ನ ನಾಯಿಗಳಿಗೆ ಕೊಡ್ತೀವಿ ಅಂತಂದ್ರೆ ಇವತ್ತು ಬಡ ಮಕ್ಕಳ ಗತಿ ಏನಾಗಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ. ಟೋಟಲ್ ಒಂದು ಝೋನ್ಗೆ 500 ನಾಯಿಗೆ ಆಹಾರವನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಝೋನ್ನಲ್ಲಿ 8 ಝೋನ್ಗೆ 400 ನಾಯಿಗಳು ಆಹಾರ ಹಾಕಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿರುವಂತಹ ನಾಯಿಗಳ ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಸುಮಾರು 3 ಲಕ್ಷ ನಾಯಿಗಳಿದೆ. ಅದೇನು ಪಾಪ ಮಾಡವೆ ಆ ನಾಯಿಗಳು? ಈ ನಾಯಿಗಳೇನು ಪುಣ್ಯ ಮಾಡವೆ? ನಾಯಿನಲ್ಲೇ ಜಾತಿ ತಗೊಂಬರಿಕ ಪರಿಸ್ಥಿತಿ ಆಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ನಾಯಿಗೆ ತಂಗ್ಳನ್ನ ಹಾಕ್ತೀರಾ, ಈ ನಾಯಿಗೆ ಬಿರಿಯಾನಿ ಹಾಕ್ತೀರಾ. ಈ ಪರಿಸ್ಥಿತಿ ಇವತ್ತು ನಾಯಿಗಳ ಮಧ್ಯೆ ಗಲಾಟೆಗಳು, ಸಂಘರ್ಷಗಳು ತಗೊಂಬರೋ ಕೆಲಸವನ್ನ ಮಾಡ್ತೀರಾ.